ಭುವನಗಿರಿ ಅನ್ನುವ ಊರಿನಲ್ಲಿ ಒಬ್ಬ ಭಿಕ್ಷುಕ ಇದ್ದ. ಅವನು ದಿನ ಆ ಊರಿನಲ್ಲೇ ಭಿಕ್ಷೆ ಬೇಡ್ತಾ ಇದ್ದ. ಒಂದ್ ಕಾಲದಲ್ಲಿ ಅವನು ಕೂಡ ಕಷ್ಟಪಟ್ಟು ದುಡಿತಾ ಇದ್ದವನೇ. ಆದ್ರೆ ವಯಸ್ಸಾಗ ಕಾರಣದಿಂದ ಅವನಿಂದ ಕಷ್ಟಪಟ್ಟು ದುಡಿಯೋಕ್ಕೂ ಆಗದೆ ಅವನನ್ನ ಈ ವಯಸ್ಸಿನಲ್ಲಿ ನೋಡ್ಕೊಳ್ಳಕ್ಕೆ ಅವನಿಗಿಂತ ಯಾರು ಇಲ್ಲ ಅನ್ನುವ ಕಾರಣದಿಂದ ಬೇರೆ ದಾರಿನೇ ಇಲ್ಲದೆ ಹೊಟ್ಟೆಪಾಡಿಗೋಸ್ಕರ ಅವನು ಭಿಕ್ಷೆ ಬೇಡಕ್ ಶುರು ಮಾಡ್ದ. ಆ ಊರಿನಲ್ಲಿರುವ ಕೆಲವರು ಅವನನ್ನ ನೋಡಿ ಅಯ್ಯೋ ಪಾಪ ಅಂತ ಹೇಳಿದ್ರೆ, ಇನ್ನೂ ಕೆಲವರು ತುಂಬಾನೇ ಅವನನ್ನ ಬೈತಾ ಇದ್ರು. ಯಾವಾಗ್ಲೂ ಬೆಳಿಗ್ಗೆ ಆದ ತಕ್ಷಣ ದೇವಸ್ಥಾನದ ಹತ್ತಿರ ಹೋಗಿ ಕೂತ್ಕೊಂಡು ಅವನು ಭಿಕ್ಷೆ ಬೇಡಕ್ಕೆ ಶುರು ಮಾಡ್ತಿದ್ದ. ಅದೇ ದೇವಸ್ಥಾನಕ್ಕೆ ಆ ಊರಿನ ಮುಖ್ಯಸ್ಥನಾದ ರಘುಪತಿನೂ ಬರ್ತಾ ಇದ್ದ. ಪೂಜಾರಿ, ನಮ್ಮ ಮನೇಲಿರುವ ಎಲ್ಲರ ಹೆಸರು ಮೇಲೇನೂ ಅರ್ಚನೆ ಮಾಡಿ. ಸರಿ ದಣಿ, ಬೆಳಗ್ಗೆ ಮೊದಲು ನಿಮ್ಮ ಮನೇಲಿರುವ ಎಲ್ಲ ಹೆಸರಲ್ಲಿ ಅರ್ಚನೆ ಮಾಡಿನೇ ಆಮೇಲೆ ಊರಿನವರಿಗೆ ನಾನು ಅರ್ಚನೆ ಮಾಡ್ತಾ ಇರೋದು. ದಣಿ, ಒಂದು ವಿಷಯ ಹೇಳಕ್ಕೆ ಮರ್ತೋದೆ. ಜಾತ್ರೆ ಬೇರೆ ಹತ್ರ ಬರ್ತಾ ಇದೆ ಅಲ್ವಾ? ಎಲ್ಲ ಏರ್ಪಾಡುಗಳನ್ನ ನೀವು ಮಾಡ್ತೀರಾ ಅಂತ ಗೊತ್ತು, ಇದ್ರೂ ಹೇಳ್ಬೇಕಲ್ವಾ? ಯಾರೂ ಮಾಡದೇ ಇರೋ ಥರ ಈ ಸಲ ಚೆನ್ನಾಗಿ ಜಾತ್ರೆ ಮಾಡ್ತೀನಿ, ನೀವು ನೋಡಿ. ಹಾಗಂತ ಹೇಳಿ ರಘುಪತಿ ದೇವಸ್ಥಾನದಿಂದ ಹೊರಗಡೆ ಬಂದ. ಆವಾಗ ನೆಲದ ಮೇಲೆ ಇದ್ದ ಒಂದು ಕಲ್ಲಿಗೆ ಡಿಕ್ಕಿ ಹೊಡೆದು ಅವನು ಬೀಳಕ್ ಹೋದಾಗ ಅಲ್ಲೇ ಪಕ್ಕದಲ್ಲಿದ್ದ ಆ ಭಿಕ್ಷುಕ ಅವನನ್ನ ತಡೆದು ನಿಲ್ಲಿಸ್ದ. ಆದ್ರೆ ರಘುಪತಿಗೆ ಅದನ್ನ ನೋಡಿ ಕೋಪ ಬಂತು, ಆ ಭಿಕ್ಷುಕ ಅವನನ್ನ ಮುಟ್ಟಿದ್ರಿಂದ. ಆದ್ರಿಂದ ರಘುಪತಿ ತುಂಬಾನು ಕೋಪದಿಂದ ಆ ಭಿಕ್ಷುಕನ ಹತ್ತಿರ, ನಿನಗೆ ಎಷ್ಟು ಧೈರ್ಯ ಇದ್ದಿದ್ರೆ ನನ್ನನ್ನ ನೀನು ಮುಟ್ತೀಯ ಹೇಳೋ? ದಣಿ, ನಾನು ಬೇಕಂತ ಮಾಡಿಲ್ಲ, ನೀವು ಬೀಳ್ಬಾರ್ದು ಅನ್ನೋದಕ್ಕೋಸ್ಕರನೇ ನಿಮ್ಮನ್ನ ನಾನು ಹಿಡ್ದಿದ್ದು. ನಾನು ಬಿದ್ದಿದ್ರೂ ಪರವಾಗಿಲ್ಲ, ನನ್ನ ಬಟ್ಟೆಗೆ ಮಣ್ಣಂಟ್ಕೊಳ್ತಿತ್ತು ಅಷ್ಟೇ. ಇವಾಗ ನೀನ್ ಮುಟ್ತೆ ಅಲ್ವಾ, ಅದನ್ನ ನಾನು ಹೇಗೆ ಸರಿ ಮಾಡೋದು? ಒಬ್ಬ ಭಿಕ್ಷುಕ ನನ್ನನ್ನು ಮುಟ್ಬೋದಾ? ಇನ್ ಮುಂದೆ ನಿನ್ನನ್ನ ನಾನು ನೋಡ್ಲೇಬಾರ್ದು. ಈ ದೇವಸ್ಥಾನದ ಅಕ್ಕಪಕ್ಕ ನಿನ್ನ ನೋಡಿದ್ರೆ ಆಮೇಲೆ ನಿನ್ನ ಕತೆ ಮುಗೀತೋ. ಹಾಗಂತ ರಘುಪತಿ ಬೆದರಿಸಿದಾಗ ಅದನ್ನು ಕೇಳಿ ಆ ಭಿಕ್ಷುಕ ಹೆದರ್ಕೊಂಡು ಅಲ್ಲಿಂದ ಹೋದ. ಸ್ವಲ್ಪ ದೂರ ಹೋಗಿ ಅವನು ಬೇಜಾರು ಮಾಡ್ಕೊಳ್ತಾ ಇದ್ದ. ಅವನೊಂದ್ ಮನ್ಸಲ್ಲಿ ಈ ರೀತಿ ಅಂದ್ಕೊಂಡ, ಒಂದ್ ಕಾಲದಲ್ಲಿ ನಾನು ಹೇಗೆ ಬದುಕ್ತೆ, ಆದ್ರೆ ಇವಾಗ ನನಗೆ ಮರ್ಯಾದೆ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ವಯಸ್ಸಿಗಾದ್ರೆ ಯಾರಾದ್ರೂ ಮರ್ಯಾದೆ ಕೊಡ್ತಾರಾ ಅಂದ್ರೆ ಇಲ್ಲ. ಇವ್ರ ತರ ಕುಟುಂಬದ ಜೊತೆ ಬಾಳ್ಬೇಕಂತ ನನಗೂ ಆಸೆ ಇದೆ, ಆದ್ರೆ ನನಗೆ ಕುಟುಂಬ ಇಲ್ಲ. ನನ್ನ ಹತ್ರ ಹಣ ಇದ್ದಾಗ ನನ್ನ ಬಂಧು ಬಳಗ ಎಲ್ರೂ ನನ್ನ ಜೊತೆನೇ ಇರ್ತಾ ಇದ್ರು. ಆದ್ರೆ ಇವಾಗ ಹಣ ಇಲ್ಲದೆ ಇರುವಾಗ ನನ್ನ ಹತ್ರ ಕೂಡ ಯಾರೂ ಬರ್ತಾನೆ ಇಲ್ಲ. ನನಗೆ ಬಂದಿರೋ ಪರಿಸ್ಥಿತಿ ಬೇರೆ ಯಾರಿಗೂ ಬರಲೇಬಾರ್ದು. ಹಾಗಂತ ಅಂದ್ಕೊಂಡು ಪಾಪ ಅವನು ಬೇಜಾರಿಂದ ಮನೆ ಮನೆಗೂ ಹೋಗಿ ಭಿಕ್ಷೆ ಬೇಡಕ್ ಶುರು ಮಾಡ್ದ. ಆದ್ರೆ ಆ ದಿನ ಯಾರೂ ಅವನಿಗೆ ಭಿಕ್ಷೆ ಹಾಕ್ಲೇ ಇಲ್ಲ. ಅದಕ್ಕೆ ಬದಲಾಗಿ ಅವನನ್ನ ಬಾಯಿಗೆ ಬಂದ ಹಾಗೆ ಬೈದು ಅಲ್ಲಿಂದ ಬೆರೆಸ್ತಾ ಇದ್ರು. ಪಾಪ ಅವನು ಏನ್ ಮಾಡುದು ಅಂತ ಗೊತ್ತಿಲ್ಲದೆ ಒಂದು ಮರದ ಕೆಳಗಡೆ ತುಂಬಾನು ಬೇಜಾರಿಂದ ಕೂತ್ಕೊಂಡಿದ್ದ. ಆವಾಗ್ಲೂ ಆ ಕಡೆ ರಾಮಯ್ಯ ಅನ್ನುವ ಒಬ್ಬ ವ್ಯಕ್ತಿ ಬಂದು ಈ ರೀತಿ ಹೇಳ್ದ, ಏನಪ್ಪಾ, ನಿನ್ನ ನೋಡಿದ್ರೆ ಹಸುವಿಂದ ಇರೋ ತರ ಕಾಣಿಸ್ತಿದ್ಯಾ? ನಮ್ಮಮ್ಮನಿಗೆ ಇವತ್ತು ತಿಥಿ, 4 ಜನಕ್ಕೆ ನಾನು ಊಟ ಹಾಕ್ತೀನಿ, ಅದಕ್ಕೆ ಒಬ್ರು ಕಡಿಮೆ ಆಗಿದ್ದಾರೆ, ನೀನು ಬರ್ತೀಯಾ? ಹಾಗಂತ ಕೇಳಿದಾಗ ಆ ಭಿಕ್ಷುಕ ಸಂತೋಷದಿಂದ ಈ ರೀತಿ ಹೇಳ್ದ, ಅಯ್ಯ, ನೀವೇ ಊಟ ಹಾಕ್ತೀನಿ ಅಂತ ಕರಿತಾ ಇದ್ದೀರಾ, ಬರಲ್ಲ ಅಂತ ಹೇಳಕ್ಕಾಗುತ್ತಾ? ನಾನು ತುಂಬಾನೇ ಹಸುವಲ್ಲಿದ್ದೀನಿ. ಸರಿ ಹಾಗಾದ್ರೆ ಬಾ, ನನ್ನ ಮನೆಗೆ ಊಟ ಹಾಕ್ತೀನಿ. ಹಾಗಂತ ಹೇಳಿ ರಾಮಯ್ಯ ಆ ಭಿಕ್ಷುಕನನ್ನ ಕರ್ಕೊಂಡು ಅವನ ಮನೆಗೆ ಹೋದ. ಅಲ್ಲಿ ಹಲವಾರು ತಿಂಡಿಗಳ ಜೊತೆ ಆ ಭಿಕ್ಷುಕನಿಗೆ ಹೊಟ್ಟೆ ತುಂಬಾ ಊಟನೂ ಹಾಕ್ತ. ತುಂಬಾನೇ ಹಸಿವಲ್ಲಿದ್ದ ಆ ಭಿಕ್ಷುಕ ಆ ಆಹಾರವನ್ನು ನೋಡಿ ಬೇಗ ಅದನ್ನ ತಿನ್ನಕ್ಕೆ ಶುರು ಮಾಡ್ದ. ಹಾಗೆ ಊಟ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಆ ಭಿಕ್ಷುಕನ ಕಣ್ಣಿಂದ ಕಣ್ಣೀರು ಸುರಿತಾ ಇತ್ತು. ಅಯ್ಯ, ಹೊಟ್ಟೆ ತುಂಬಾ ಊಟ ಮಾಡಿ ಹಲವಾರು ದಿನಗಳಾಗಿತ್ತು, ನೀವು ನಿನ್ ಕುಟುಂಬ ಎಲ್ಲಾನು ಚೆನ್ನಾಗಿರ್ಬೇಕು ಹಾಗಂತ ಆಶೀರ್ವಾದ ಮಾಡ್ದ. ಆವಾಗ ರಾಮಯ್ಯ ಕೆಲವು ಆಹಾರಗಳನ್ನ ಅವನ ಹತ್ರ ಕೊಟ್ಟು ಆಮೇಲೆ ತಿನ್ನು ಅಂತ ಹೇಳ್ದ. ಅದನ್ನ ಚೀಲದಲ್ಲಿ ಹಾಕೊಂಡು ಆ ಭಿಕ್ಷುಕ ಸಂತೋಷದಿಂದ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಳ್ಳುವಾಗ ಬೆಳಿಗ್ಗೆ ರಘುಪತಿ ಹೇಳಿದ ಮಾತುಗಳು ಅವನಿಗೆ ನೆನಪಾಯ್ತು. ಇವಾಗ ಅಲ್ಲಿಗೆ ಹೋದ್ರೆ ರಘುಪತಿ ಅವನನ್ನ ಹೊಡಿತಾನೆ ಏನೋ ಅನ್ನುವ ಭಯದಲ್ಲಿ ಅವನು ದೇವಸ್ಥಾನಕ್ಕೆ ಹೋಗದೆ ಊರಿನೊಳಗಡೆ ಸುಮ್ನೆ ತಿರುಗಾಡ್ತಿದ್ದಾಗ ಒಂದು ಜಾಗದಲ್ಲಿ ಅವನಿಗೆ ಒಂದು ಶಬ್ದ ಕೇಳಿಸ್ತಿತ್ತು. ಏನಪ್ಪ ಶಬ್ದ ಇದು ಅಂತ ಶಬ್ದ ಬಂದ ಕಡೆ ಹೋಗಿ ನೋಡಿದಾಗ ಪಾಪ ಒಂದು ನಾಯಿಮರಿಗೆ ಕಾಲಿಗೆ ಪೆಟ್ಟಾಗಿತ್ತು, ರಕ್ತನೂ ಸುರಿತಾ ಇತ್ತು. ಆ ನಾಯಿಮರಿ ಅಳ್ತಾ ಇತ್ತು. ಅಯ್ಯಯ್ಯೋ, ಈ ನಾಯಿಮರಿ ಕಾಲಿಗೆ ಪೆಟ್ಟಾಗಿದೆ, ಅಯ್ಯೋ ರಕ್ತನೂ ಸುರಿತಾ ಇದೆ, ಅದಕ್ಕೆ ಈ ನಾಯಿಮರಿ ಬೊಗಳ್ತಾ ಇದೆಯೋ ಏನೋ, ಇವಾಗ ಈ ಪೆಟ್ಟಿಗೆ ಏನಾದ್ರೂ ಮಾಡ್ಬೇಕು ಹಾಗಂತ ಅಂದ್ಕೊಂಡು ಆ ಗಾಯಕ್ಕೆ ಅವನು ಮದ್ದು ಹಾಕ್ತ. ಆಮೇಲೆ ಆ ನಾಯಿಮರಿಯ ಸ್ವಲ್ಪ ಹೊತ್ತು ಅವನ ಜೊತೆನೆ ಇಟ್ಕೊಂಡ. ನಾಯಿಮರಿಗೆ ಕುಡಿಯಕ್ಕೆ ನೀರನ್ನು ಕೊಟ್ಟ. ಆ ನಾಯಿಮರಿ ಆ ಭಿಕ್ಷುಕನನ್ನೇ ನೋಡ್ತಾ ಇತ್ತು. ಏನ್ ನೋಡ್ತಾ ಇದೀಯಾ? ನಿನಗೆ ಹಸ್ವಾಗ್ತಾ ಇದೆಯಾ? ಸರಿ ಇರು, ನನ್ನ ಹತ್ರ ಸ್ವಲ್ಪ ಊಟ ಇದೆ, ನಾವಿಬ್ರು ಅದನ್ನ ಹಂಚ್ಕೊಂಡು ತಿನ್ನೋಣ ಹಾಗಂತ ಹೇಳಿ ಅವನ ಹತ್ರ ಇದ್ದ ಆಹಾರದಲ್ಲಿ ನಾಯಿಮರಿಗೆ ಅರ್ಧ ಕೊಟ್ಟು ಅರ್ಧ ಊಟ ಅವನು ತಿಂದ.
ಆ ದಿನ ರಾತ್ರಿ ಸಮಯ ಒಂದು ಮರದ ಕೆಳಗಡೆ ಭಿಕ್ಷುಕ ನಾಯಿ ಮರಿ ಇಬ್ರು ಮಲಗಿ ನಿದ್ರೆ ಮಾಡಿದ್ರು. ಹೀಗಿರುವಾಗ ಮರುದಿನ ಬೆಳಗ್ಗೆ, ನಿನ್ ಗಾಯ ಸರಿಯಾಯ್ತಲ್ವಾ, ನಾನು ಭಿಕ್ಷೆ ಬೇಡಕ್ಕೆ ಹೋಗ್ಬೇಕು, ಹೊರಡ್ತೀನಿ ಹಾಗಂತ ಹೇಳಿ ಆ ಭಿಕ್ಷುಕ ಅಲ್ಲಿಂದ ಹೋಗ್ತಾ ಇದ್ದಾಗ ಅವನ ಜೊತೆ ಇದ್ದ ನಾಯಿ ಮರಿನೂ ಅವನ ಹಿಂದೆನೆ ಹೋಗ್ತಾ ಇತ್ತು. ಆ ದಿನ ಇಡೀ ಆ ಭಿಕ್ಷುಕ ಯಾರ್ಯಾರ ಮನೆಗೆ ಭಿಕ್ಷೆ ಬೇಡಕ್ಕೆ ಹೋದ್ರೂ ಕೂಡ ಆ ನಾಯಿ ಮರಿನೂ ಬೇರೆ ದಾರಿನೇ ಇಲ್ದೆ ಅವನ ಜೊತೆನೆ ಸಂಜೆ ತನಕ ಅವನ ಹಿಂದೆನೆ ಹೋಗ್ತಾ ಇತ್ತು. ಇದನ್ನ ಗಮನಿಸ್ತಾ ಇದ್ದ ಆ ಭಿಕ್ಷುಕ ಈ ರೀತಿ ಹೇಳ್ದ, ಏನೇನೋ ಬೆಳಗ್ಗೆಯಿಂದ ನೋಡ್ತಾನೆ ಇದ್ದೀನಿ, ನನ್ನ ಹಿಂದೆನೇ ಬರ್ತಾ ಇದೀಯಾ? ಈ ಊರಿನಲ್ಲಿ ನನಗೇನೆ ಯಾರು ಭಿಕ್ಷೆ ಹಾಕಲ್ಲ, ಇನ್ನು ನಿನಗೆ ನನ್ನಿಂದ ಆಹಾರ ಕೊಡಕ್ಕಾಗುತ್ತಾ? ನನ್ನ ಮಾತು ಕೇಳು, ಬೇರೆಲ್ಲಾದ್ರೂ ಹೋಗು, ನಿನಗೆ ಅಲ್ಲಿ ಹೊಟ್ಟೆ ತುಂಬನಾದ್ರೂ ಊಟ ಸಿಗುತ್ತೆ ಹಾಗಂತ ಹೇಳಿ ಅವನಲ್ಲಿಂದ ಹೊರಟ. ಆದ್ರೂ ಕೂಡ ನಾಯಿ ಮರಿ ಅವನ ಹಿಂದೆನೆ ಹೋಗ್ತಾ ಇತ್ತು. ಆದ್ರಿಂದ ಬೇರೆ ದಾರಿ ಇಲ್ಲದೆ ಆ ಭಿಕ್ಷುಕ ಅವನಿಗೆ ಸಿಕ್ಕಿದ ಆಹಾರದಲ್ಲಿ ಅರ್ಧ ನಾಯಿಗೆ ಕೊಟ್ಟು ಅರ್ಧ ಅವನ್ ತಿಂದ. ಹೀಗೆ ಆ ದಿನದಿಂದ ಆ ಊರಿನಲ್ಲಿ ಆ ನಾಯಿ ಮರಿ ಕೂಡ ಭಿಕ್ಷುಕನ ಜೊತೆನೆ ತಿರುಗಾಡ್ತಾ ಇತ್ತು. ಹೀಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಇಬ್ರು ವ್ಯಕ್ತಿಗಳು ಮಾತಾಡ್ತಾ ಇದ್ರು. ಪಕ್ಕದೂರಿನಲ್ಲಿ ಏನೋ ಜಾತ್ರೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ. ಗೊತ್ತೇನೋ, ಪಕ್ಕದೂರಲ್ಲಿ ನಾಳೆಯಿಂದ ಜಾತ್ರೆ ಶುರುವಾಗ್ತಾ ಇದೆ. 4 ದಿನಕ್ಕೆ ಜಾತ್ರೆ ನಡೆಯುತ್ತೆ ಅಂತೆ. ತುಂಬಾನು ಚೆನ್ನಾಗಿ ಮಾಡ್ತಾರೆ ಅಂತ ನನಗೆ ಗೊತ್ತು. ಅಲ್ಲಿ 4 ದಿನ ಎಲ್ರಿಗೂ ಹೊಟ್ಟೆ ತುಂಬ ಅನ್ನದಾನನೂ ಮಾಡ್ತಾರೆ ಅಂತೆ. ಹೌದಾ, ಇದು ಒಳ್ಳೆ ವಿಷಯನೇ. ಹಾಗಾದ್ರೆ ನಾಳೆನೆ ನಾವು ಪಕ್ಕದೂರಿಗೆ ಹೋಗಿ 4 ದಿನ ಸಂತೋಷವಾಗಿ ಅಲ್ಲೇ ಇರ್ಬೋದು. ಹಾಗಂತ ಅವರು ಇಬ್ರು ಮಾತಾಡ್ತಾ ಇದ್ದಿದ್ದನ ದೂರದಲ್ಲಿ ನಿಂತ್ಕೊಂಡು ಭಿಕ್ಷುಕ ಕೇಳಿಸ್ಕೊಳ್ತಿದ್ದ. ನೋಡಿದ್ಯಾ, ಪಕ್ಕದೂರಲ್ಲಿ ಜಾತ್ರೆ ಅಂತೆ. 4 ದಿನಕ್ಕೆ ಅಲ್ಲಿ ಎಲ್ರಿಗೂ ಅನ್ನದಾನ ಹಾಕ್ತಾರೆ ಅಂತೆ. ಹಾಗಾದ್ರೆ 4 ದಿನ ನಾವು ಅಲ್ಲಿಗೆ ಹೋಗೋಣ. ಹೊಟ್ಟೆ ತುಂಬ ಊಟ ಮಾಡಿ ನೆಮ್ಮದಿಯಿಂದ ಇರ್ಬೋದು ಅಲ್ವಾ? ಹಾಗಂತ ಅಂದ್ಕೊಂಡು ಭಿಕ್ಷುಕ ಹಾಗೂ ಆ ನಾಯಿ ಮರಿ ಪಕ್ಕದೂರಿಗೆ ಹೋದ್ರು. ಅಲ್ಲಿ ಅಂದ್ಕೊಂಡ ಹಾಗೇನೆ ಆ ಊರಿನ ಜಾತ್ರೆಯಲ್ಲಿ 4 ದಿನ ಅವರಿಬ್ರು ಹೊಟ್ಟೆ ತುಂಬ ಊಟ ಮಾಡಿದ್ರು. ಹಾಗೆ ಜಾತ್ರೆ ಮುಗಿದ್ಮೇಲೆ ಅಲ್ಲಿಂದ ಅವರ ಊರಿಗೆ ವಾಪಸ್ ಬರ್ತಾ ಇದ್ದ ದಾರಿಯಲ್ಲಿ ಆ ನಾಯಿ ಯಾಕೋ ವಿಚಿತ್ರವಾಗಿ ಬೊಗ್ಳಕ್ಕೆ ಶುರು ಮಾಡಿತ್ತು. ಆಮೇಲೆ ಅಲ್ಲಿಂದ ಅದು ಅಡವಿ ಪಕ್ಕ ಓಡ್ತಾ ಇತ್ತು. ಏನ್ ಮಾಡ್ತಾ ಇದೀಯಾ? ಎಲ್ಲಿಗೆ ಹೋಗ್ತಾ ಇದೀಯಾ? ಅಯ್ಯೋ, ಇದೇನಿದು, ಇವತ್ತು ಯಾಕೆ ಈ ರೀತಿ ವಿಚಿತ್ರವಾಗಿ ನಡೀತಾ ಇದೆ ಗೊತ್ತಿಲ್ವಲ್ಲ ಹಾಗಂತ ಹೇಳಿ ಆ ಭಿಕ್ಷುಕ ನಿಲ್ಲು ಅಂತ ಆ ನಾಯಿ ಮರಿ ಹಿಂದೆನೆ ಹೋಗ್ತಾ ಇದ್ದ. ಆದ್ರೆ ಆ ನಾಯಿ ಮರಿಯಂತೂ ನಿಲ್ಲದೆ ಅಡವಿಯೊಳಗಡೆ ಹೋಯ್ತು. ಆವಾಗ ಆ ಭಿಕ್ಷುಕನು ಬೇರೆ ದಾರಿ ಇಲ್ಲದೆ ಅದ್ರ ಹಿಂದೆನೆ ಹೋದಾಗ ಅಡವಿಯ ಒಳಗಡೆ ಯಾರೋ ಒಬ್ರು ಕಾಪಾಡಿ ಕಾಪಾಡಿ ಅಂತ ಜೋರಾಗಿ ಕಿಚ್ಚಾಡುವ ಶಬ್ದ ಅವನಿಗೆ ಕೇಳಿಸ್ತು. ಅರೆ, ಯಾರದು ಕಾಪಾಡಿ ಕಾಪಾಡಿ ಅಂತ ಈ ಅಡವಿಯಲ್ಲಿ ಕಿಚ್ಚಾಡ್ತಾ ಇದ್ದಾರೆ? ಯಾರಾದ್ರೂ ಏನಾದ್ರೂ ಅಪಾಯದಲ್ಲಿ ಸಿಕ್ಕಾಕೊಂಡಿರ್ಬೋದಾ? ಸರಿ, ಏನು ಅಂತ ಹೋಗಿ ನೋಡ್ತೀನಿ ಹಾಗಂತ ಹೇಳಿ ಭಿಕ್ಷುಕ ಸ್ವಲ್ಪ ದೂರ ಹೋದಾಗ ಅಲ್ಲಿ ಒಂದು ಕೆಸರಿನ ಹಳ್ಳದಲ್ಲಿ ಒಬ್ಬ ವ್ಯಕ್ತಿ ಸಿಕ್ಕಾಕೊಂಡಿದ್ದ. ಆ ಕೆಸರು ಅವನನ್ನ ಒಳಗಡೆ ಎಳಿತಾ ಇತ್ತು. ತಕ್ಷಣ ಭಿಕ್ಷುಕ ಒಂದು ಕೊಂಬನ್ನ ಕೊಟ್ಟು ಅವನನ್ನ ಕಾಪಾಡ್ದ. ಹಾಗೆ ಅವನನ್ನ ಕಾಪಾಡಿದ ತಕ್ಷಣ ನಾಯಿ ಮರಿ ಅವನ ಹತ್ರ ಹೋಗಿ ನಿಂತ್ಕೊಳ್ತು. ಅದನ್ನ ನೋಡಿ ಆ ಭಿಕ್ಷುಕ ಆಶ್ಚರ್ಯಪಟ್ಟ. ಈ ನಾಯಿ ಮರಿಗೆ ನಿನ್ನನ್ನ ಮೊದ್ಲೇ ಗೊತ್ತಾ? ಇದು ನಾನ್ ಸಾಕಿದ ನಾಯಿ ಮರಿ, ನನ್ ಮನೇಲೇ ಇತ್ತು. ಆದ್ರೆ ಕೆಲವು ದಿನಗಳ ಹಿಂದೆ ಎಲ್ಲೋ ಹೋಗ್ಬಿಡ್ತು. ಎಷ್ಟೋ ಹುಡುಕ್ತೆ, ಆದ್ರೆ ನನಗಂತೂ ಸಿಗ್ಲೇ ಇಲ್ಲ. ಹೌದಾ, ಅದಕ್ಕೇನ ಆದ್ರೆ ಯಜಮಾನ ಅಪಾಯದಲ್ಲಿರುವಾಗ ನನ್ನನ್ನ ಕರ್ಕೊಂಡು ಬಂದು ನಿಮ್ಮನ್ನ ಕಾಪಾಡೋ ತರ ಮಾಡಿದ್ದು? ಹೌದು, ನಾಯಿಗೆ ವಿಶ್ವಾಸ ಇದೆ ಅಲ್ವಾ? ನಾನು ಈ ಅಡವಿ ದಾರಿಯಲ್ಲಿ ಬರ್ತಾ ಇದ್ದಾಗ ಗೊತ್ತಿಲ್ಲದೆ ಈ ಹಳ್ಳದಲ್ಲಿ ಬಿದ್ಬಿಟ್ಟೆ. ನನ್ನನ್ನು ಕಾಪಾಡಿದ್ಯಾ, ನನ್ನ ನಾಯಿನನ್ನು ಕಾಪಾಡಿದ್ಯಾ. ನಿಜವಾಗ್ಲೂ ನಿನ್ನ ಋಣನ ಹೇಗೆ ತೀರ್ಸ್ಕೊಳ್ಬೇಕು ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಮನುಷ್ಯನಿಗೆ ಮನುಷ್ಯ ಸಹಾಯ ಮಾಡ್ದಿದ್ರೆ ಯಾಕೆ ನಾವು ಹುಟ್ಟಬೇಕು ಹೇಳಿ? ನೀವು ನನಗೋಸ್ಕರ ಮಾಡಬೇಕಾಗಿದ್ದು ಏನೂ ಇಲ್ಲ. ಒಂದು ಹೊತ್ತು ಊಟ ಹಾಕಿ ಸಾಕು ಹಾಗಂತ ಹೇಳಿದಾಗ ಆ ಭಿಕ್ಷುಕನ ಪರಿಸ್ಥಿತಿ ಶೇಖರ್ಗೆ ಅರ್ಥ ಆಯಿತು. ತಕ್ಷಣ ಅವನು ಆ ಭಿಕ್ಷುಕನನ್ನು ಆ ನಾಯಿ ಮರಿಯನ್ನು ಅವನ ಮನೆಗೆ ಕರ್ಕೊಂಡು ಹೋದ. ಆವಾಗ ಒಂದು ಚಿಕ್ಕ ಚೀಲದಲ್ಲಿ ಸುಮಾರು ಚಿನ್ನದ ನಾಣ್ಯಗಳನ್ನು ಹಾಕಿ ಆ ಭಿಕ್ಷುಕನ ಹತ್ರ ಕೊಟ್ಟು, ಇದನ್ನ ಇಟ್ಕೋ, ನೀನು ತುಂಬಾನೇ ಒಳ್ಳೆಯವನು ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. ನಿನ್ನ ಹತ್ರನೇ ಏನು ಇಲ್ಲದೆ ನೀನು ಕಷ್ಟಪಡ್ತಾ ಇರುವ ಈ ಸಮಯದಲ್ಲೂ ಕೂಡ ನನ್ನ ನಾಯಿ ಮರಿನ ಕಾಪಾಡಿದ್ಯಾ. ನಿನ್ನ ಜೊತೆನೇ ಇಟ್ಕೊಂಡು ಅದನ್ನ ಚೆನ್ನಾಗಿ ನೋಡ್ಕೊಂಡಿದ್ಯಾ. ಅದು ಅಲ್ಲದೆ ಈ ದಿನ ಅಪಾಯದಲ್ಲಿ ಇದ್ದ ನನ್ನ ಪ್ರಾಣನ ನೀನು ಕಾಪಾಡಿದ್ಯಾ. ಅದರಲ್ಲಿ ನೀನು ಒಳ್ಳೆಯವನು ಅಂತ ನನಗೆ ಗೊತ್ತಾಗ್ತಾ ಇದೆ. ಈ ಚಿನ್ನನ ಇಟ್ಕೊಂಡು ನಿನ್ನ ಉಳಿದಿರುವ ಜೀವನನ ಸಂತೋಷವಾಗಿ ಬದುಕು ಹಾಗಂತ ಹೇಳಿದಾಗ ಆ ಭಿಕ್ಷುಕ ತುಂಬಾನು ಸಂತೋಷಪಟ್ಟ. ಆಮೇಲೆ ಅವನ ಸ್ವಂತ ಊರಿಗೆ ಬಂದು ಆ ಚಿನ್ನದ ಸಹಾಯದಿಂದ ಅವನ ಊರಿನಲ್ಲಿ ಒಂದು ಹೊಸ ಮನೆನ ಕಟ್ಕೊಂಡು ಯಾರೆಲ್ಲರೂ ಅವನನ್ನ ಅವಮಾನ ಮಾಡಿದ್ರು ಅವ್ರ ಮುಂದ್ಗಡೆನೆ ದರ್ಜಾವಾಗಿ ಬಾಳಕ್ಕೆ ಶುರು ಮಾಡ್ದ. ಹಾಗೇನೆ ಅವನ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಆ ಊರಿನಲ್ಲಿ ಭಿಕ್ಷುಕರು ಇಲ್ಲಾಂದ್ರೆ ಬಡವರು ಯಾರಾದ್ರೂ ಇದ್ರೆ ಅವ್ರಿಗೂ ಕೂಡ ಅವನು ಹೊಟ್ಟೆ ತುಂಬಾ ಊಟನೂ ಹಾಕ್ತಾ ಇದ್ದ. ಹೀಗೆ ಒಂದಿನ ಅವನ ಅದೃಷ್ಟ ಚೆನ್ನಾಗಿದ್ದು
ಅವನ ಜೀವನನ ಅದು ಸಂಪೂರ್ಣವಾಗಿ ಬದಲಾಯಿಸಿತ್ತು. ಆ ಊರು ಜ್ಞಾನಪುರ. ಆ ಊರಿನ ಇರುವ ಪ್ರಜೆಗಳು ಎಲ್ರೂ ಕೂಡ ಆ ಊರಿನ ಹೆಸರಿಗೆ ತಕ್ಕಂಗೆ ತುಂಬಾ ಜ್ಞಾನಿಗಳು ಅಂತ ಅಂದ್ಕೊಳ್ತಾ ಇದ್ರು. ಅವರು ಎಲ್ರೂ ಅವರನ್ನೇ ಬುದ್ಧಿವಂತರು ಅಂತ ಅಂದ್ಕೊಳ್ತಾ ಇದ್ರು. ಆದ್ರೆ ನಿಜ ಹೇಳ್ಬೇಕಂದ್ರೆ ಅವರು ಬುದ್ಧಿವಂತರೇನೂ ಅಲ್ಲ, ತಮ್ಮನ್ನ ತಾವೇ ಬುದ್ಧಿವಂತರು ಅಂತ ಅಂದ್ಕೊಂಡಿರೋರು. ಅಲ್ಲಿರೋರು ಎಲ್ರೂ ಇನ್ನೊಬ್ರನ್ನ ಮೋಸ ಮಾಡೋದ್ರಲ್ಲೇ ಅವರ ಬುದ್ಧಿವಂತಿಕೆ ಇದೆ ಅಂತ ಅಂದ್ಕೊಳ್ತಾ ಇದ್ರು. ಯಾರಿಗೂ ಯಾರು ಸಹಾಯ ಮಾಡಲ್ಲ, ಆದ್ರೆ ಯಾರಾದ್ರೂ ಒಬ್ರು ಒಳ್ಳೆಯವರು ಸಿಕ್ಕಿದ್ರೆ ಸಾಕು ಅವರನ್ನ ಅವರಿಗೋಸ್ಕರ ಉಪಯೋಗ ಮಾಡ್ಕೊಳ್ತಿದ್ರು. ಅಂತಹ ಊರಿನಲ್ಲಿ ತುಂಬಾನು ಅಮಾಯಕನಾಗಿದ್ದ ವೆಂಗಲಪ್ಪ ಅನ್ನುವ ಒಬ್ಬ ರೈತ ಇದ್ದ. ಅವನವನ್ ಪಾಡಿಗೆ ಅವನ ಹತ್ರ ಇರುವ ಚಿಕ್ಕ ಹೊಲದಲ್ಲಿ ವ್ಯವಸಾಯ ಮಾಡ್ಕೊಂಡು ಜೀವನಾನ ಬಾಳ್ತಾ ಇದ್ದ. ಅವನು ತುಂಬಾ ಒಳ್ಳೆಯವನು, ಅಮಾಯಕ. ಆದ್ರೆ ಊರಿನವರು ಎಲ್ರು ಅವನನ್ನ ಮುಟ್ಟಾಳ ಅಂತಾನೆ ಕರಿತಾ ಇದ್ರು. ಅವನ ಅಮಾಯಕತನ ನೋಡಿ ಎಲ್ರು ಅವನ ಮೋಸ ಮಾಡ್ತಾ ಇದ್ರು. ಅವನ ಹತ್ರ ಎಲ್ಲ ಕೆಲ್ಸಗಳನ್ನ ಕೂಡ ಮಾಡಿಸ್ಕೊಳ್ತಿದ್ರು. ಊರಿನವರು ಅವನನ್ನ ನೋಡಿ ಮುಟ್ಟಾಳ ಅಂದ್ರು, ಅವನನ್ನ ಅಮಾಯಕ ಅಂದ್ರು. ಅವನನ್ನ ಎಲ್ಲ ಕೆಲ್ಸಕ್ಕೆ ಉಪಯೋಗ ಮಾಡ್ಕೊಂಡ್ರು ಕೂಡ ಅದ್ಯಾವುದನ್ನು ದೊಡ್ಡದಾಗಿ ತಗೊಳ್ತಾ ಇದ್ದಿಲ್ಲ ವೆಂಗಲಪ್ಪ. ಅವನ ಪಾಡಿಗೆ ಎಲ್ರಿಗೂ ಸಹಾಯನೂ ಮಾಡ್ತಿದ್ದ. ಅವನ ಪಾಡಿಗೆ ಅವನಿಗಿರೋ ಚಿಕ್ಕ ಹೊಲದಲ್ಲಿ ವ್ಯವಸಾಯ ಮಾಡ್ಕೊಂಡು ಅವನ ಜೀವನಾನ ಬಾಳ್ತಾನೂ ಇದ್ದ. ಹೀಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ವೆಂಗಲಪ್ಪ ಅವನ ಹತ್ರ ಇರುವ ವಾಲಿನ ತಗೊಂಡು ಬಾವಿಯಿಂದ ನೀರ್ ತೊಡಕ್ಕೆ ಹೋದ. ಆವಾಗ ಆ ಊರಿನ ಮುಖ್ಯಸ್ಥನಾದ ಪಾಂಡುರಂಗಯ್ಯ ಈ ರೀತಿ ಕೇಳಿದ್ರು. ವೆಂಗಲಪ್ಪನ ನೋಡಿ ಅವರು ನಗುತ್ತಾ, ಏನೋ ವೆಂಗಲಪ್ಪ, ನಿನ್ ಕೈಯಲ್ಲಿರುವ ವಾಲಿಯಲ್ಲಿ ಸುಮಾರು ಓಟೆಗಳಿದೆ ಅಲ್ವಾ, ಅದ್ರಲ್ಲಿ ನೀರ್ ತೆಗೆದ್ರೆ ಅರ್ಧ ನೀರು ಕೆಳಗಡೆ ಇರುತ್ತೆ. ಆವಾಗ ವೆಂಗಲಪ್ಪ ವಿನಯದಿಂದ, ಹೌದು ದಣಿ, ಆದ್ರೆ ಹೊಸ ವಾಲಿ ತಗೊಳಕ್ಕೆ ನನ್ನ ಹತ್ರ ಇವಾಗ ಹಣ ಇಲ್ವಲ್ಲ. ಸರಿ, ನನ್ನ ಹತ್ರ ಒಂದು ಹೊಸ ಬಕೆಟ್ ಇದೆ, ಅದ್ರೊಳಗಡೆ ಗಾಳಿ ಕೂಡ ತುಂಬಿಸ್ಕೊಳ್ಬೋದು. ನೀನು 2 ಮೂಟೆ ಧಾನ್ಯಗಳನ್ನ ನನಗೆ ತಗೊಂಡ್ ಬಂದು ಕೊಟ್ಬಿಟ್ಟು ಆ ಬಕೆಟ್ನ ಬೇಕಾದ್ರೆ ತಗೋ. ವೆಂಗಲಪ್ಪ ಸಂತೋಷದಿಂದ, ನಿಜವಾಗ್ಲೂನ ದಣಿ, ನಾನು ಇವಾಗ್ಲೇ ಹೋಗಿ 2 ಮೂಟೆ ಧಾನ್ಯಗಳನ್ನ ತಗೊಂಡ್ ಬರ್ತೀನಿ. ಹಾಗಂತ ಹೇಳಿ ಅಲ್ಲಿಂದ ಮನೆಗೆ ಹೋದ. ಅವನು ಕಷ್ಟಪಟ್ಟು ಸಂಪಾದನೆ ಮಾಡಿದ 2 ಮೂಟೆ ಧಾನ್ಯಗಳನ್ನ ತಗೊಂಡ್ ಬಂದು ಪಾಂಡುರಂಗಯ್ಯನಿಗೆ ಕೊಟ್ಟು ಅವನು ಕೊಟ್ಟ ಕೆಲ್ಸಕ್ಕೆ ಬಾರದೇ ಇರುವ ಒಂದು ವಾಲಿನ ಸಂತೋಷವಾಗಿ ಅವನು ತಗೊಂಡು ಹೋದ. ಅದನ್ನು ನೋಡ್ತಾ ಇದ್ದ ಊರಿನ ಪ್ರಜೆಗಳು ಪಾಂಡುರಂಗಯ್ಯನ ಬುದ್ಧಿವಂತಿಕೆಯನ್ನ ಮೆಚ್ಕೊಂಡ್ರು. ವೆಂಗಲಪ್ಪ ಮುಟ್ಟಾಳ ಅಂತ ಎಲ್ರೂ ಬೈತಾ ಇದ್ರು. ಆ ಗುಂಪಿನಲ್ಲಿದ್ದ ಶಂಕರ್ ಅನ್ನುವವನು, ಏನ್ ದಣಿ ಇದು, ಪಾಪ ಅವನನ್ನ ಮೋಸ ಮಾಡ್ತಾ ಇದ್ದೀರಾ, ಇದು ದೊಡ್ಡ ಅನ್ಯಾಯ. ಆವಾಗ ಪಾಂಡುರಂಗಯ್ಯ ನಗುತ್ತಾ, ಯಾರೋ ಮೋಸ ಮಾಡಿದ್ದು, ನಾನೆಲ್ಲ ಮೋಸ ಮಾಡಿದ್ದು. ಮೋಸ ಮಾಡೋದು ತಪ್ಪಲ್ಲ, ಮೋಸ ಹೋಗೋದು ತಪ್ಪು. ಹಾಗೆ ನೋಡಿದ್ರೆ ಅವನ್ ಮಾಡೋದು ತಪ್ಪು. ಹಾಗೆ ಪ್ರತಿಯೊಬ್ರು ಕೂಡ ಪಾಪ ವೆಂಗಲಪ್ಪನ ಒಳ್ಳೆ ಗುಣ, ಅವನ ಅಮಾಯಕತನನ ಅವರಿಗೋಸ್ಕರ ಉಪಯೋಗ ಮಾಡ್ಕೊಳ್ತಿದ್ರು. ಆದ್ರೆ ವೆಂಗಲಪ್ಪ ಅವನ ಪಾಡಿಗೆ ಅವನ ಕೆಲ್ಸಾನ ಮಾಡ್ತಾ ಇದ್ದ. ಎಲ್ರೂ ಮೋಸ ಮಾಡ್ತಾ ಇದ್ದಾರೆ ಅಂತ ಅವನು ಅಂದ್ಕೊಳ್ಳಿಲ್ಲ. ಅವ್ರು ಹೇಳಿದ್ರು ನಾನ್ ಮಾಡ್ದೆ, ಮೋಸ ಹೋಗಿದ್ದು ನಾನು ಅಂತ ಅಂದ್ಕೊಳ್ತಿದ್ದ. ಹೀಗಿರುವಾಗ ಒಂದಿನ ಜ್ಞಾನಪುರಕ್ಕೆ ಒಬ್ರು ದೊಡ್ಡ ವ್ಯಾಪಾರಿ ಬಂದ್ರು. ಅವರು ಹಾಕೊಂಡಿದ್ದು ರೇಷ್ಮೆ ಬಟ್ಟೆ, ಹಾಗೇನೆ ಮೈಯೆಲ್ಲ ಸುಮಾರು ಒಡವೆಗಳನ್ನ ಹಾಕೊಂಡಿದ್ರು. ಅವ್ರನ್ನ ನೋಡಿದ್ರೇನೆ ಕಾಣಿಸ್ತಾ ಇತ್ತು ದೊಡ್ಡ ಶ್ರೀಮಂತರು ಅಂತ. ಆ ವ್ಯಕ್ತಿ ಹೆಸರು ಭೂಷಣ್. ಅವರು ಪಾಂಡುರಂಗಯ್ಯನನ್ನ ನೋಡಿ ಊರಿನವರನ್ನ ಇವಾಗಲೇ ನಾನು ಭೇಟಿಯಾಗಬೇಕು ಅಂತ ಕೇಳಿದ್ರು. ಅವರು ಹಾಕೊಂಡಿರುವ ಬಟ್ಟೆ, ಕುತ್ತಿಗೆಲಿರುವ ಒಡವೆ ಎಲ್ಲಾನು ನೋಡಿ ಶ್ರೀಮಂತ ವ್ಯಾಪಾರಿ ಇರ್ಬೇಕು ಅಂತ ಅಂದ್ಕೊಂಡು ಪಾಂಡುರಂಗಯ್ಯ ಊರಿನವರನ್ನ ಪಂಚಾಯಿತಿಗೆ ಬರ ಕೇಳಿದ್ರು. ಆವಾಗ ಭೂಷಣ್ ಅವರ ಚೀಲದಲ್ಲಿದ್ದ ರೇಷ್ಮೆ ವಸ್ತ್ರದಿಂದ ಕೆಲವು ಚಿನ್ನದ ಧಾನ್ಯಗಳನ್ನ ಹೊರಗಡೆ ತೆಗೆದ್ರು. ಆಮೇಲೆ ಈ ರೀತಿ ಹೇಳಿದ್ರು, ಜ್ಞಾನಪುರದ ಪ್ರಜೆಗಳೇ, ನನ್ನ ಹೆಸರು ಭೂಷಣ್. ನಾನು ನಿಮ್ಮ ಊರಿನವರ ಬಗ್ಗೆ ತುಂಬಾನು ಕೇಳಿದ್ದೀನಿ. ನೀವೆಲ್ರೂ ತುಂಬಾನು ಬುದ್ಧಿವಂತರು. ನನ್ನ ಹತ್ರ ಇರುವ ಈ ಧಾನ್ಯಗಳು ಚಿನ್ನದ ಧಾನ್ಯಗಳು. ಇದನ್ನ ನಿಮ್ಮೆಲ್ಲರಿಗೋಸ್ಕರನೂ ಕೊಡ್ಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ಹಾಗಂತ ಹೇಳಿದಾಗ ಊರಿನವರ ಕಣ್ಣಲ್ಲಿ ಆಸೆ ಕಾಣಿಸ್ತಾ ಇತ್ತು. ಅದ್ರ ಜೊತೆ ಅನುಮಾನನೂ ಬರ್ತಾ ಇತ್ತು. ನಿನ್ನನ್ನು ಯಾಕೆ ನಾವು ನಂಬೇಕು? ಇದನ್ನ ಹಾಕಿದ್ರೆ ಚಿನ್ನನೇ ಬೆಳೆಯುತ್ತೆ ಅಂತ ಏನ್ ಗ್ಯಾರಂಟಿ? ಒಂದ್ ವೇಳೆ ನೀನು ನಮ್ಮನ್ನ ಮೋಸ ಮಾಡಿದ್ರೆ? ಆವಾಗ ಭೂಷಣ ಗಂಭೀರದಿಂದ, ನಾನು ಪಕ್ಕದೂರಿಗೆ ಹೋಗಿದ್ದೆ, ಅಲ್ಲಿ ಇದೇ ವಿಷಯನ ಎಲ್ಲರ ಹತ್ರನೂ ಹೇಳಿದೆ. ಆದ್ರೆ ಅವ್ರು ಯಾರು ನನ್ನ ಮಾತನ್ನ ನಂಬಲೇ ಇಲ್ಲ. ಹಾಗಂತ ಹೇಳಿ ಭೂಷಣ್ ಅವನ ಕೈಯಲ್ಲಿ ಹಾಕಿರೋ ಚಿನ್ನದ ಉಂಗುರನ ತೋರಿಸಿ, ಒಬ್ರು ಮಾತ್ರ ನನ್ನ ಮಾತನ್ನ ನಂಬಿದ್ರು. ಅವ್ರ ಹೊಲದಲ್ಲಿ ಬೆಳೆದ ಚಿನ್ನನೇ ಈ ಚಿನ್ನ. ಉಳಿದವ್ರು ಯಾರು ನನ್ನ ಮಾತು ನಂಬಲೇ ಇಲ್ಲ. ನೀವು ಕೂಡ ಆ ರೀತಿ ನನ್ನ ಮಾತನ್ನ ನಂಬಲಿಲ್ಲ ಅಂದ್ರೆ ಆಮೇಲೆ ನೀವು ಕೂಡ ಎಲ್ಲರ ತರ ಮೋಸ ಹೋಗ್ಬೇಕಾಗುತ್ತೆ ಅಷ್ಟೇ. ಹಾಗೆ ಅವನು ಹೇಳಿದ ಮಾತಿಗೆ ಎಲ್ರೂ ತುಂಬಾನು ಸಂತೋಷ ಪಟ್ರು. ನಮ್ಮ ಊರಿನವರು ಎಲ್ರೂ ಬುದ್ಧಿವಂತರೇ, ನಮ್ಗೆ ಈ ಧಾನ್ಯ ಕೊಡಿ ಹಾಗಂತ ಆಸೆಯಿಂದ ಕೇಳಿದ್ರು. ಸರಿ, ಈ ಧಾನ್ಯನ ನನಗೆ ಕೊಡ್ಬೇಕು ಅಂದ್ರೆ ನಿಮ್ಗೇನ್ ಕೊಡ್ಬೇಕು ಹೇಳಿ? ನಾನು ಈ ಧಾನ್ಯಗಳನ್ನ ಉಚಿತವಾಗಿ ಕೊಡಕ್ಕಾಗಲ್ಲ. ಯಾಕಂದ್ರೆ ಈ ಧಾನ್ಯ ಸಾಧಾರಣವಾಗಿ ತಗೊಂಡ್ರೆ ಆಮೇಲೆ ಚೆನ್ನಾಗಿ ಬೆಳೆ ಬೆಳೆಯಲ್ಲ. ನೀವು ನಿಮ್ಮ ಹತ್ರ ಇರುವ ಹಣ, ಚಿನ್ನ, ಬೆಳ್ಳಿ ಏನ್ ಕೊಟ್ಟು ಬೇಕಾದ್ರೂ ಇದನ್ನ ತಗೊಳ್ಬೋದು. ನೀವೇನ್ ಕೊಡ್ತೀರೋ ಅದಕ್ಕೆ ತಕ್ಕಂಗೆ ಧಾನ್ಯಗಳನ್ನ ನಾನ್ ಕೊಡ್ತೀನಿ.
ಕೆಲವು ದಿನಗಳಲ್ಲಿ ನೀವೆಲ್ರೂ ದೊಡ್ಡ ದೊಡ್ಡ ಶ್ರೀಮಂತರಾಗ್ತೀರಾ. ಹಾಗಂತ ಹೇಳಿದಾಗ ಊರಿನವರು ಎಲ್ರು ಕೂಡ ಅದನ್ನ ನಂಬಿದ್ರು. ಹೇಗಾದ್ರೂ ಆ ಧಾನ್ಯನ ಸ್ವಂತ ಮಾಡ್ಕೊಳ್ಬೇಕು ಅಂದ್ಕೊಂಡ್ರು. ಆದ್ರೆ ಎಲ್ರ ಮನ್ಸಲ್ಲೂ ಏನೋ ಒಂದು ಸಂದೇಹನೋ ಹಾಗೇನೇ ಇತ್ತು. ನಾವು ಬುದ್ಧಿವಂತರು ಅಂತ ಹೇಳ್ತಾ ಇದ್ದಾರೆ ಅಲ್ವಾ, ಆ ಧಾನ್ಯನ ತಗೊಂಡು ನಾವು ಈ ಪ್ರಪಂಚದಲ್ಲಿ ದೊಡ್ಡ ಶ್ರೀಮಂತರಾಗ್ಬೇಕು. ತಗೊಳ್ಳಿ ಹಾಗಂತ ಎಲ್ರು ನಿರ್ಧಾರ ಮಾಡಿದ್ರು. ಎಲ್ರು ಅವ್ರವ್ರ ಹತ್ರ ಇದ್ದ ಹಣ, ಚಿನ್ನ, ಬೆಳ್ಳಿ ಎಲ್ಲಾನು ಕೊಟ್ಟು ಆ ಧಾನ್ಯಗಳನ್ನ ತಗೊಂಡ್ರು. ಆ ಧಾನ್ಯಗಳನ್ನ ಸಂತೋಷವಾಗಿ ಆ ವ್ಯಾಪಾರಿನೂ ಕೊಟ್ರು. ಅದ್ರಲ್ಲೂ ಪಾಂಡುರಂಗಯ್ಯ ಅವನ ಹತ್ರ ಇದ್ದ ಎಲ್ಲ ಹಣ, ಚಿನ್ನ ಎಲ್ಲಾನು ಕೊಟ್ಟು ಸುಮಾರು ಧಾನ್ಯಗಳನ್ನ ತಗೊಂಡು ಹೋದ. ಹಾಗೆ ಊರೇ ಆ ದಿನ ತುಂಬಾ ಕೋಲಾಹಲವಾಗಿ ಇತ್ತು. ಎಲ್ರೂ ಶೀಘ್ರದಲ್ಲೇ ದೊಡ್ಡ ಶ್ರೀಮಂತರಾಗ್ತೀವಿ ಅನ್ನುವ ಆಸೆಯಲ್ಲಿ ಕಾಯ್ತಾ ಇದ್ರು. ಹೀಗಿರುವಾಗ ಈ ಕಡೆ ಭೂಷಣ್ ಅವನ್ ಬಂದ ಕೆಲಸ ಮುಗ್ದೋಯ್ತು, ಇಲ್ಲಿಂದ ಹೋಗ್ಬೇಕು ಅಂತ ಅಂದ್ಕೊಳ್ಳುವಷ್ಟರಲ್ಲಿ ಇದ್ದಕ್ಕಿದ್ದಂತೆ ವೆಂಗಲಪ್ಪ ಅವನ ಹತ್ತಿರ ಬಂದ. ಅಯ್ಯ, ನೀವು ಚಿನ್ನದ ಧಾನ್ಯಗಳನ್ನ ಕೊಡ್ತಾ ಇದ್ದೀರಾ ಅಂತ ಊರಲ್ಲಿ ಎಲ್ರೂ ಹೇಳ್ತಾ ಇದ್ದಾರೆ. ನನ್ನ ಹತ್ರ ಒಂದು 10 ರೂಪಾಯಿ ಇದೆ, ನನಗೂ ಸ್ವಲ್ಪ ಚಿನ್ನದ ಧಾನ್ಯಗಳನ್ನ ಕೊಡ್ತೀರಾ? ಹಾಗೆ ವೆಂಗಲಪ್ಪ ಕೇಳಿದಾಗ ಅವನು ಅಮಾಯಕ ಅನ್ನೋದು ಭೂಷಣ್ಗೆ ಗೊತ್ತಾಯ್ತು. ಆದ್ರೂ ಅವನ ಹತ್ರ ಇರುವ 10 ರೂಪಾಯಿನ ಕಿತ್ಕೊಳ್ಬೇಕು ಅಂತ ಅವನು ಅಂದ್ಕೊಂಡು, ಸರಿ 10 ರೂಪಾಯಿ ಕೊಡು, ನಾನು ಚಿನ್ನದ ಧಾನ್ಯಗಳನ್ನ ಕೊಡ್ತೀನಿ. ಆವಾಗ ನಿನ್ನ ಹೊಲದಲ್ಲಿ ಬೆಳೆಯುವ ಮರಗಳಲ್ಲಿ ಹಣ ಬೆಳೆಯುತ್ತೆ, ಹಾಗೇನೆ ಕಾಯಿ, ಹಣ್ಣು ಎಲ್ಲ ಕೂಡ ಚಿನ್ನದ ನಾಣ್ಯಗಳಾಗಿ ಬರುತ್ತೆ. ಹಾಗಂತ ಭೂಷಣ್ ಹೇಳಿದಾಗ ವೆಂಗಲಪ್ಪ ಸಂತೋಷ ಪಡ್ತಾನೆ ಅಂತ ಅಂದ್ಕೊಂಡ. ಆದ್ರೆ ವೆಂಗಲಪ್ಪ ತುಂಬಾನು ಆಶ್ಚರ್ಯಪಟ್ಟ. ಏನ್ ಹೇಳ್ತಾ ಇದ್ದೀರಾ ಸ್ವಾಮಿ? ಹಣ ಮೆಷಿನಲ್ಲಿ ಪೇಪರ್ ಹಾಕಿದ್ರೆ ಪ್ರಿಂಟ್ ಆಗೋದು ತಾನೇ? ಅದು ಅಲ್ಲದೆ ಮರದಲ್ಲಿ ಹಣ್ಣು ಬರ್ಬೋದು, ಕಾಯಿ ಬರ್ಬೋದು, ಆದ್ರೆ ಹಣ ಬರುತ್ತೆ ಅಂತ ಹೇಗೆ ಹೇಳ್ತಾ ಇದ್ದೀರಾ? ಹಾಗಂತ ಅವನು ಕೇಳಿದ ಪ್ರಶ್ನೆಗೆ ಭೂಷಣ್ ಒಂದು ಕ್ಷಣ ತುಂಬಾನು ಶಾಕ್ ಆದ. ಅವನು ಅಮಾಯಕ ಅಂತ ಅಂದ್ಕೊಂಡ್ರೆ ಅವನು ಕೇಳಿದ ಪ್ರಶ್ನೆಗೆ ಭೂಷಣ್ ಹತ್ರ ಉತ್ತರನೇ ಇಲ್ಲ. ಹೇಗೋ ಸ್ವಲ್ಪ ಸುಧಾರಿಸ್ಕೊಂಡು, ಇಲ್ಲ ಇದು ದೇವ್ರು ನನಗೆ ಕೊಟ್ಟಿರುವ ವರ ಹಾಗಂತ ಹೇಳಿದಾಗ ಪುನಃ ವೆಂಗಲಪ್ಪ, ಏನು ದೇವ್ರು ನಿಮ್ಗೋಸ್ಕರ ಕೊಟ್ಟಿರುವ ವರಾನ? ಹಾಗಿರುವಾಗ ಅದನ್ನ ಹಣಕ್ಕೆ ಮಾರ್ಬೋದಾ? ನೀವು ಎಲ್ರಿಗೂ ಉಚಿತವಾಗಿ ಕೊಡ್ಬೇಕು ತಾನೆ? ಏನ್ ಸ್ವಾಮಿ ಇದು ಕೂಡ ಗೊತ್ತಿಲ್ಲ. ನೀವೆಲ್ಲ ಏನು ಓದಿದಿರೋ ಏನೋ? ಹಾಗಂತ ವೆಂಗಲಪ್ಪ ಹೇಳಿದಕ್ಕೆ ಅವನು ಪುನಃ ಶಾಕ್ ಆದ. ಅವನಿಗೆ ಏನ್ ಹೇಳೋದಂತಾನೆ ಅರ್ಥ ಆಗ್ಲಿಲ್ಲ. ಅವನು ಹೇಗಾದ್ರೂ ಅಲ್ಲಿಂದ ತಪ್ಪಿಸ್ಕೊಳ್ಬೇಕು ಅಂತಾನೆ ಅಂದ್ಕೊಂಡ. ಆದ್ರೆ ವೆಂಗಲಪ್ಪನಿಂದ ಅವನಿಂದ ತಪ್ಪಿಸ್ಕೊಳ್ಳೋಕ್ಕೂ ಆಗ್ಲಿಲ್ಲ. ಬೇರೆ ದಾರಿ ಇಲ್ದೆ ಏನಾದ್ರೂ ಒಂದು ಹೇಳಿ ತಪ್ಪಿಸ್ಕೊಳ್ಳೇಬೇಕು, ಇಲ್ಲಾಂದ್ರೆ ಈ ಹುಡುಗ ನನ್ನ ಗುಟ್ಟನ್ನ ರಟ್ಟು ಮಾಡ್ತಾನೋ ಏನೋ ಅಂತ ಅಂದ್ಕೊಂಡು ತುಂಬಾನು ಹೆದರ್ತಾ ಇದ್ದ ಭೂಷಣ್. ಅವನು ಸ್ವಲ್ಪ ಕೋಪದಿಂದ ವೆಂಗಲಪ್ಪನ ಹತ್ತಿರ, ನಿನ್ನಂತ ಮುಟ್ಟಾಳನಿಗೆ ನಾನು ಹೇಳೋ ವಿಷಯ ಏನು ಅರ್ಥ ಆಗಲ್ಲ, ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗೋ. ಆವಾಗ ವೆಂಗಲಪ್ಪ ನಗುತ್ತಾ, ಕ್ಷಮಿಸ್ಬಿಡಿ ಸ್ವಾಮಿ, ನೀವು ಹೇಳಿದ ಮಾತುಗಳು ನನಗೆ ಅರ್ಥ ಆಗ್ಲಿಲ್ಲ. ನನ್ನ ಹೊಲದಲ್ಲಿ ನಾನು ಹಾಕೋ ಧಾನ್ಯದಿಂದ ಚಿನ್ನ ಬರ್ಬೇಕಾಗಿದ್ದಿಲ್ಲ, ಅಕ್ಕಿ ಬಂದ್ರೆ ಸಾಕು, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬದುಕ್ಬಿಡ್ತೀನಿ. ಹಾಗಂತ ಹೇಳಿ ವೆಂಗಲಪ್ಪ ಅಲ್ಲಿಂದ ಹೋದ. ಅದನ್ನ ಕೇಳಿ ಭೂಷಣ್ ತುಂಬಾನು ಆಶ್ಚರ್ಯಪಟ್ಟ. ಆ ದಿನ ರಾತ್ರಿ ಅವನು ಆ ಊರನ್ನೇ ಬಿಟ್ಟು ಹೋದ. ಮರುದಿನ ಬೆಳಗ್ಗೆ ಊರಿನವರು ಎಲ್ರೂ ಕೂಡ ಭೂಷಣ್ ಕೊಟ್ಟು ಹೋದ ಚಿನ್ನದ ಧಾನ್ಯಗಳನ್ನ ಹೊಲದಲ್ಲಿ ಹಾಕಿದ್ರು. ಹೀಗೆ 3 ತಿಂಗಳೂ ಹೋಯ್ತು. ಹೊಲದಲ್ಲಿ ಚಿನ್ನದ ಬೆಳೆ ಅಲ್ಲ, ಒಂದು ಚಿಗುರು ಕೂಡ ಬರ್ಲೇ ಇಲ್ಲ. ಅದರಲ್ಲೂ ಕೂಡ ಮಳೆ ಹೊಡೆದಿದ್ರಲ್ಲಿ ಆ ಧಾನ್ಯಗಳ ಮೇಲೆ ಇದ್ದ ಚಿನ್ನದ ಪೇಂಟ್ ಹೋಗ್ಬಿಡ್ತು. ಅದು ಬರೀ ಧಾನ್ಯಗಳಾಗಿ ಬದಲಾಯಿತು. ಆವಾಗ ಊರಿನವ್ರಿಗೆ ಅರ್ಥ ಆಯ್ತು ಅವರು ಯಾವ ರೀತಿ ಮೋಸ ಹೋಗಿದ್ದಾರೆ ಅಂತ. ಈ ಪ್ರಪಂಚದಲ್ಲೇ ಅವರೇ ಬುದ್ಧಿವಂತರು ಅಂತ ಅಂದ್ಕೊಂಡಿದ್ದ ಜನ ಎಲ್ರು ಕೂಡ ಇವಾಗ ಮುಟ್ಟಾಳರಾಗಿ ನಿಂತ್ಕೊಂಡಿದ್ರು. ಒಬ್ರ ಮೇಲೆ ಇನ್ನೊಬ್ರು ತಪ್ಪು ಹೇಳ್ತಾ ಇದ್ರು, ಒಬ್ರ ಮೇಲೆ ಇನ್ನೊಬ್ರು ಆರೋಪ ಹೊರಿಸ್ತಾ ಇದ್ರು. ಅದ್ರಲ್ಲೂ ಪಾಂಡುರಂಗಯ್ಯ ಏನ್ ಮಾಡುದು ಅಂತ ಗೊತ್ತಿಲ್ಲದೆ ತುಂಬಾನು ಮನಸ್ಸೊಳಗಡೆ ಕಷ್ಟಪಡ್ತಾ ಇದ್ದ. ಹೀಗೆ ಊರಿನವರೆಲ್ಲರೂ ಕಷ್ಟಪಡ್ತಾ ಇದ್ದ ಸಮಯದಲ್ಲಿ ಅವರ ದೃಷ್ಟಿ ವೆಂಗಲಪ್ಪನ ಹೊಲದ ಮೇಲೆ ಹೋಯ್ತು. ಅಲ್ಲಿ ಹಚ್ಚ ಹಸಿರಾಗಿರುವ ಬೆಳೆದ ಬೆಳೆಗಳು ಆರೋಗ್ಯವಾಗಿತ್ತು. ಅದೇ ರೀತಿ ವೆಂಗಲಪ್ಪ ಕೂಡ ಅವನ ಪಾಡಿಗೆ ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಅವನ ಜೀವನನ ಸಂತೋಷವಾಗಿ ಬಾಳ್ತಾ ಇದ್ದ. ಆದ್ರಿಂದ ಎಲ್ರೂ ವೆಂಗಲಪ್ಪನ ಹೊಲದ ಹತ್ತಿರ ಬಂದ್ರು. ಅವನು ಸಂತೋಷವಾಗಿರೋದನ್ನ ನೋಡಿ ಅವರೆಲ್ಲರೂ ಕೂಡ ತುಂಬಾ ಆಶ್ಚರ್ಯಪಟ್ರು. ಅದರಲ್ಲಿ ಶಂಕರ್ ವೆಂಗಲಪ್ಪನ ಹತ್ರ ಈ ರೀತಿ ಕೇಳ್ದ. ಶಂಕರ್ ವೆಂಗಲಪ್ಪನ ಹತ್ರ, ವೆಂಗಲಪ್ಪ, ಅವನು ಮೋಸಗಾರ ಅಂತ ನಿನಗೆ ಹೇಗೆ ಗೊತ್ತೋ? ನೀನು ಅವನ ಹತ್ರ ಯಾಕೇನು ತಗೊಳ್ಳಿಲ್ಲ? ಏನೋ ಅವ್ರು ಮೋಸಗಾರನ? ನನಗೆ ಗೊತ್ತಿಲ್ಲ. ನನಗೆ ಚಿನ್ನ ಏನೂ ಬೇಡ, ನನ್ನ ಹತ್ರ ಇರುವ ಧಾನ್ಯನೇ ಸಾಕು. ಆ ಧಾನ್ಯ ಬೆಳೆದ್ರೆ ನಾನು ಹೊಟ್ಟೆ ತುಂಬ ಊಟ ಮಾಡ್ತೀನಿ ಅಂತ ಹೇಳಿದೆ. ಹಣ ಅವ್ರು ಹೇಳಿದಾಗೆ ಮರದಲ್ಲಿ ಬರಲ್ಲ ಅಲ್ವಾ, ಅದು ಮಿಷಿನಿಂದ ತಾನೇ ಬರೋದು. ಹಾಗಂತ ಅವನು ಕೇಳಿದ ಪ್ರಶ್ನೆಗೆ ಊರಿನವರು ಎಲ್ರೂ ತುಂಬಾನೇ ಶಾಕ್ ಆದ್ರು. ಎಲ್ಲಿವರೆಗೂ ಯಾರನ್ನ ಅವರು ಮುಟ್ಟಾಳ ಅಂತ ಹೇಳ್ತಾ ಇದ್ರು, ಅವನ ಮುಂದ್ಗಡೆ ಇವಾಗ ಇವರೆಲ್ರೂ ಮುಟ್ಟಾಳರಾಗಿ ನಿಂತ್ಕೊಂಡಿದ್ರು. ಯಾರಿಗೂ ಏನ್ ಹೇಳೋದು ಅಂತಾನೆ ಅರ್ಥ ಆಗ್ಲೇ ಇಲ್ಲ. ಎಲ್ರೂ ವೆಂಗಲಪ್ಪನನ್ನ ಮನಸಾರೆ ಮೆಚ್ಕೊಂಡ್ರು. ಇದೇ ವೆಂಗಲಪ್ಪನ ವಿಜಯ. ಅವನು ಹಣಕ್ಕೋಸ್ಕರ ಆಸೆ ಪಡ್ಲಿಲ್ಲ, ಚಿನ್ನಕ್ಕೋಸ್ಕರನೂ ಆಸೆ ಪಡ್ಲಿಲ್ಲ.
ಧಾನ್ಯ ಸಿಕ್ಕಿದ್ರೆ ಸಾಕು ಹೊಟ್ಟೆ ತುಂಬಾ ಊಟ ಮಾಡ್ಬೋದು ಅಂತ ಅಂದ್ಕೊಂಡ. ಹಾಗೆ ಆ ದಿನ ಊರಿನಲ್ಲಿ ವೆಂಗಲಪ್ಪ ಮಾತ್ರ ತುಂಬಾನು ಸಂತೋಷವಾಗಿದ್ದ. ಉಳಿದವರು ಎಲ್ರೂ ಕೂಡ ತುಂಬಾನು ಒದ್ದಾಡ್ತಾ ಇದ್ರು. ಹೀಗಿರುವಾಗ ಊರಿನ ಮುಖ್ಯಸ್ಥರಾದ ಪಾಂಡುರಂಗ ವೆಂಗಲಪ್ಪನನ್ನ ನೋಡಕ್ಕೆ ಬಂದ್ರು. ಅವರು ವೆಂಗಲಪ್ಪನ ಹತ್ರ, ವೆಂಗಲಪ್ಪ, ನನ್ನನ್ನ ಕ್ಷಮಿಸ್ಬಿಡು. ನಾನು ಇಲ್ಲಿವರೆಗೂ ನಿನ್ನ ಮುಟ್ಟಾಳ ಅಂತ ಅಂದ್ಕೊಂಡಿದ್ದೆ. ಎಲ್ಲರ ಹತ್ರ ನಿನ್ ಬಗ್ಗೆ ಆ ರೀತಿನೇ ಹೇಳ್ತಾ ಇದ್ದೆ. ಆದ್ರೆ ಇವಾಗ ಅರ್ಥ ಆಗ್ತಾ ಇದೆ, ನೀನೇ ಈ ಊರಿನಲ್ಲಿ ತುಂಬಾ ದೊಡ್ಡ ಬುದ್ಧಿವಂತ. ಯಾಕಂದ್ರೆ ನಮ್ಮಲ್ಲಿ ಬುದ್ಧಿವಂತಿಕೆ ಜೊತೆ ದುರಾಸೆ ಗುಣನೂ ಇತ್ತು. ಆದ್ರೆ ನಿನ್ನ ಹತ್ರ ನಮ್ಮಲ್ಲಿ ಇರೋ ಆ ದುರಾಸೆ ಗುಣನೇ ಇಲ್ಲ. ಹಾಗಂತ ಹೇಳಿದ್ರು ಪಾಂಡುರಂಗ. ಅದನ್ನ ಕೇಳಿ ವೆಂಗಲಪ್ಪ ತುಂಬಾನು ಸಂತೋಷಪಟ್ಟ. ಆ ದಿನದಿಂದ ಊರಿನವರು ವೆಂಗಲಪ್ಪನನ್ನು ನೋಡುವ ದೃಷ್ಟಿನ ಬದಲಾಯಿಸಿದ್ರು. ಅವನ ಮೇಲೆ ಮರ್ಯಾದೆ ಹಾಗೇನೆ ಗೌರವ ಕೂಡ ಉಂಟಾಯಿತು. ಹಾಗೆ ವೆಂಗಲಪ್ಪ ಆ ಊರಿನಲ್ಲಿ ಸಂತೋಷವಾಗಿ ಬಾಳ್ತಾ ಇದ್ದ. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಬುದ್ಧಿವಂತಿಕೆ ಜೀವನ ಬಾಳಕ್ಕೆ ಮುಖ್ಯನೇ, ಆದ್ರೆ ದುರಾಸೆಯೊಂದಿಗೆ ಕೂಡಿರುವ ಬುದ್ಧಿವಂತಿಕೆ ಯಾವಾಗ್ಲೂ ನಮ್ಮ ಜೀವನನ ನಾಶ ಮಾಡುತ್ತೆ. ವೆಂಗಲಪ್ಪ ತುಂಬಾನು ಒಳ್ಳೆಯವನು. ಅವನತ್ರ ಬುದ್ಧಿವಂತಿಕೆ ಇಲ್ಲದೆ ಇರ್ಬೋದು, ಆದ್ರೆ ಅವನ ಒಳ್ಳೆ ಗುಣ ಇನ್ನೊಬ್ರಿಗೆ ಮೋಸ ಮಾಡಬಾರ್ದು ಅನ್ನುವ ಗುಣ, ಇದು ಎರಡು ಇವತ್ತು ಒಂದು ರಕ್ಷಾ ಕವಚವಾಗಿ ಬದಲಾಗಿ ಅವನು ಮೋಸ ಹೋಗದೆ ಅವನನ್ನ ಕಾಪಾಡಿತ್ತು.